ನಲ್ಮೆಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾ ಎಂ ಶಿವಪಾರು ಕಡೆಯಿಂದ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 71ನೇ ಸಂಚಿಕೆ ಹಾಗೂ ಕೊನೆಯ ಸಂಚಿಕೆ. ರುದ್ರ ಸಪ್ತರ ಪ್ರೇಮದ ಕುಡಿಗಳು ಆರ್ಯ ಆದಿತ್ಯ ಹೆಸರು ಪಡೆದು ಅಪ್ಪನ ಮನೆಗೆ ಪ್ರವೇಶ ಮಾಡಿದ್ದರು. ಮನೆಯಲ್ಲಿ ಮಕ್ಕಳ ಅಳು ನಗುವಿನ ಸದ್ದು, ದೀಪುವಿನ ಕೇಕೆ ತುಂಬಿ ಮನೆಯೇ ಸ್ವರ್ಗದಂತೆ ಭಾಸವಾಗುತ್ತಿತ್ತು. ಮಕ್ಕಳು ಮತ್ತು ಮಡದಿಗಾಗಿ ದೊಡ್ಡ ಮಂಚ ಕೋಣೆಗೆ ಹಾಕಿಸಿದ್ದ. ರಾತ್ರಿ ಮಕ್ಕಳು ಅತ್ತಾಗ ಒಬ್ಬನನ್ನು ತಾನೂ ತೋಳಲ್ಲಿ ಹೊತ್ತು ಸಮಾಧಾನ ಮಾಡುತ್ತಿದ್ದ. ಮೊದಲು ಇದೆಲ್ಲ ನೋಡಿ ಆಶ್ಚರ್ಯಪಡುತ್ತಿದ್ದ ಸಪ್ತ ಮಕ್ಕಳ ಜೊತೆ ತಂದೆ ಕೂಡ ಹೊಸದಾಗಿ ಮತ್ತೆ ಕಲಿಯಲು ಆರಂಭಿಸುವ ಎಂದುಕೊಂಡಳು. ಮಕ್ಕಳು ಮಲಗಿದ್ದಾಗ ಮಡದಿಯ ಕಾಡುವುದು ಕೂಡ ಮರೆಯುತ್ತಿರಲಿಲ್ಲ ರುದ್ರ. ತನ್ನ ಮೊಲದ ಮರಿ ಮುದ್ದು ಮಡದಿಯ ತೋಳಲ್ಲಿ ತುಂಬಿಕೊಳ್ಳದೆ ಹೋದರೆ ಆ ದಿನವೇ ನೀರಸ ಅವನಿಗೆ. ಬೆಳಗ್ಗೆ ಹೊಲಕ್ಕೆ ಹೋಗುವಾಗ ತುಟಿ ಅರಳಿಸಿ ಮಡದಿ ಕಣ್ಣಲ್ಲೇ ಅವನ ಬೀಳ್ಕೊಟ್ಟರೆ ಅದುವೇ ಸ್ವರ್ಗ ಸುಖ ಪತಿಗೆ. ಜೊತೆಗೆ ಬಾಲ ಭಾಷೆಯಲ್ಲಿ ಆ ಊ ಎಂದು ತನ್ನಷ್ಟಕ್ಕೆ ತಾನೇ ಏನೇನೋ ಹೇಳುತ್ತಾ ಆಡುವ ಮಕ್ಕಳು ಉಲಿಯುವ ಹಕ್ಕಿ ಮರಿಗಳಂತೆ ಕಾಣುವರು. ಪ್ರಿಯಾ ಮಡಿಲಿಗೆ ಮಕ್ಕಳನ್ನ ಹಾಕಿ ಅವಳ ನೋವನ್ನು ಮರೆಸುವ ಕಲೆ ಸಪ್ತಳಿಗೆ ಚೆನ್ನಾಗಿ ಗೊತ್ತಿತ್ತು. ಪ್ರತಿದಿನ ಹೊಸ ಆಟ ಪಾಠ ಮಕ್ಕಳದ್ದು. ಅಕ್ಕ ಶಾಲೆಯಿಂದ ಮನೆ ಸೇರಿ ಆರ್ಯ ಆದಿ ಎಂದು ಕೂಗಿದರೆ ಕಾಕ ಹೊಡೆದು ನಗುವರು ಇಬ್ಬರು. ನನ್ನ ಬಂಗಾರಿ ನೀನು, ನನ್ನ ಮುದ್ದು ನೀನು, ನನ್ನ ಚಿನ್ನು ನೀನು ಎಂದು ಇಬ್ಬರನ್ನು ಮುದ್ದುಗರೆಯದೆ ಹೋದರೆ ಅವಳಿಗೆ ನಿದ್ದೆಯೇ ಬಾರದು. ಹೀಗೆ ವರ್ಷ ತುಂಬಲು ಪುಟ್ಟ ಪುಟ್ಟ ಹೆಜ್ಜೆ ಇಡಲು ಪ್ರಯತ್ನಿಸುತ್ತಾ ಅಮ್ಮ ಅಪ್ಪ ಅತ್ತ ಅಜ್ಜ ಎಂದು ಕೂಗುತ್ತಾ ಮನೆಯೆಲ್ಲ ತೆವಳಿ ಬಿಡುತ್ತಿದ್ದರು ಇಬ್ಬರು. ಸಪ್ತ ಪ್ರಿಯ ಭಾಗೀರಥಿ ಎಲ್ಲರೂ ಸೇರಿ ಹಿಡಿಯಬೇಕಿತ್ತು, ಸಂಭಾಳಿಸಬೇಕಿತ್ತು ಪೋರರನ್ನ. ರುದ್ರ ಶ್ರಮವಹಿಸಿ ದುಡಿಯುತ್ತಿದ್ದ. ಜೊತೆಯಾಗಿದ್ದ ಜಗ್ಗ. ಸೋಮಪ್ಪರ ಆರೋಗ್ಯದಲ್ಲಿ ಸ್ಥಿರತೆ ಬಂದಿತ್ತು. ದುಡಿದು ಹಣ್ಣಾಗಿ ಮನೆಗೆ ಬಂದು ಮಕ್ಕಳ ನೋಡಿದರೆ ಸಾಕು ಅವನ ಆಯಾಸ ಹಾರಿ ಹೋಗುತ್ತಿತ್ತು. ಮಕ್ಕಳಿಗೆ ಜ್ವರ ಬಂದಾಗ ಕಣ್ಣೀರು ತುಂಬಿಕೊಳ್ಳುವ ಮಡದಿ ನೋಡಿದರೆ ಈಗಲೂ ನೀನು ಮೊಲದ ಮರಿಯೇ ಎನ್ನುತ್ತಿದ್ದ ರುದ್ರ. ಪ್ರತಿ ವರ್ಷ ಜಾತ್ರೆಯ ಕುಸ್ತಿಯಲ್ಲಿ ಕಚ್ಚೆ ಕಟ್ಟಿ ನಿಂತು ಗೆದ್ದು ಬರುವ ಧೀರನ ನೋಡಿ ದೃಷ್ಟಿ ತೆಗೆದಾಗಲೇ ಅವಳಿಗೆ ಸಮಾಧಾನ. ಜೊತೆಗೆ 2 ವರ್ಷ ತುಂಬಿದ ಮಕ್ಕಳು ಅಕ್ಕ ಇದ್ದರೆ ಸಾಕು ಇನ್ನೇನೂ ಬೇಡ ಎಂಬಂತೆ ದೀಪು ಹೇಳಿದ್ದು ಕೇಳುತ್ತಾ ಕುಳಿತರೆ ನೋಡಲು 2 ಕಣ್ಣುಗಳು ಸಾಲದು ಎಂಬಂತಿತ್ತು. ಇದೆಲ್ಲದರ ನಡುವೆ ಪ್ರಿಯಾ ಗರ್ಭ ಧರಿಸದೆ ಹೋದದ್ದು ಚಿಂತೆಗೆ ಕಾರಣವಾಗಿತ್ತು. ಆಸ್ಪತ್ರೆಗಳನ್ನ ಸುತ್ತಿದ್ದೂ ಆಯ್ತು. ಸಮಸ್ಯೆ ಏನಿಲ್ಲ, ಮಕ್ಕಳಾಗುವುದು ಎಂದೇ ಉತ್ತರ. ಸ್ವಲ್ಪ ತಾಳ್ಮೆ ಇರಲಿ ಎಂದೇ ಉತ್ತರ ಸಿಗುತ್ತಿತ್ತು. ಎಲ್ಲರ ನಡುವೆ ನಗುತ್ತಾ ಇದ್ದರೂ ಗಂಡನ ಎದೆ ಮೇಲೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಪ್ರಿಯಾ. ಪ್ರಸಾದ್ ಏನು ತಾನೇ ಮಾಡುವ, ಸಮಾಧಾನ ಮಾಡುತ್ತಿದ್ದ. ಭಾಗೀರಥಿಯವರು ಕೂಡ ಹರಕೆ ಕಟ್ಟಿದ್ದೂ ಆಯ್ತು, ಮೊರೆ ಇಟ್ಟಿದ್ದೂ ಆಯ್ತು. ಒಂದಷ್ಟು ಪೂಜೆ ಪುನಸ್ಕಾರ ಕೂಡ ಮಾಡಿದ್ದರು. ಆದರೂ ಫಲ ಇನ್ನೂ ದೊರಕಿರಲಿಲ್ಲ. ಆರ್ಯ ಆದಿ ಬೆಳೆಯುತ್ತಿದ್ದರು. ಮನೆ ತುಂಬ ಓಡಾಡುತ್ತಿದ್ದರು. ಅಪ್ಪ ಅಮ್ಮ ಅಕ್ಕ ತಾತ ಅಜ್ಜಿ ಚಿಕ್ಕಿ ಚಿಕ್ಕ ಎಂದು ಎಲ್ಲರನ್ನೂ ಕೂಗುತ್ತಿದ್ದರು. ಆಗಾಗ ಅಜ್ಜಿ ಮನೆಗೂ ಹೋಗಿ ಬರುತ್ತಿದ್ದರು. ಮಕ್ಕಳನ್ನ ಶಾಲೆಗೆ ಸೇರಿಸಿದ್ದರು. ಆದಿತ್ಯ ಪಾಠದಲ್ಲಿ ಮುಂದಿದ್ದರೆ ಆರ್ಯ ಆಟಗಳಲ್ಲಿ ತುಂಟತನದಲ್ಲಿ ಮುಂದಿದ್ದ. ಆದಿ ಸಪ್ತಳಂತೆ ತಿಳಿಗೆಂಪು ಬಣ್ಣ ಪಡೆದು ಹಿರಿಯರು ಹೇಳಿದಂತೆ ಕೇಳಿದರೆ ಆರ್ಯ ಥೇಟ್ ರುದ್ರನ ಬಣ್ಣ ಎರವಲು ಪಡೆದಿದ್ದ. ಜೊತೆಗೆ ತನ್ನದೇ ಆಟ. ಎಲ್ಲರಲ್ಲೂ ತುಂಟತನ ತೋರುತ್ತಿದ್ದ. ಆದಿ ಗೌರವ ಕೊಟ್ಟು ಎಲ್ಲರನ್ನೂ ಕರೆದರೆ ಆರ್ಯ ಹೆಸರಿಡಿದು ಕೂಗುವ ತಂಟೆಕೋರ. ಆದರೂ ಇಬ್ಬರಿಗೂ ದೀಪು ಅಚ್ಚುಮೆಚ್ಚು. ಅವಳು ಹೇಳಿದಂತೆ ಅವಳ ಬೆರಳಿಡಿದು ಶಾಲೆಗೆ ಕುಣಿಯುತ್ತಾ ಹೋಗುವ ಮುದ್ದು ಮರಿಗಳು. ಹೀಗೆ ವರ್ಷಗಳು ಸರಾಗವಾಗಿ ಉರುಳಿದ್ದವು. ಈಗ 6 ವರ್ಷದ ಆರ್ಯ ಆದಿತ್ಯ ಇಬ್ಬರೂ 2ನೇ ತರಗತಿಯಾದರೆ
ದೀಪು ವಿಶ್ವನ ತದ್ರೂಪ. 8ನೇ ತರಗತಿ ಓದುತ್ತಿರುವಳು. ಇಂದು ದೀಪು ದೊಡ್ಡವಳಾದ ಕಾರಣ ಅವಳಿಗೆ ಆರತಿ ಶಾಸ್ತ್ರವಿತ್ತು. ಮನೆಯಂಗಳದಲ್ಲಿ ಪೆಂಡಲ್ ಹಾಕಿ ಗಂಡಸರು ಊಟ ಉಪಚಾರ, ಬಂದವರ ಸತ್ಕಾರ ನೋಡುತ್ತಿದ್ದರು. ಹೆಂಗಳೆಯರು ಶಾಸ್ತ್ರದ ತಯಾರಿ ನೋಡುತ್ತಿದ್ದರು. ಭಾಗೀರಥಿ ನಿಂತು ತಯಾರಿ ಹೇಗಿರಬೇಕೆಂದು ಹೇಳಿಕೊಡುತ್ತಿದ್ದರು. ಸಪ್ತ ದೀಪು ಅಲಂಕಾರದಲ್ಲಿದ್ದಳು. ಕಾವ್ಯ ಸಹಾಯ ಮಾಡುತ್ತಿದ್ದಳು. ಆದಿ ಆರ್ಯ ಒಳಗೆ ಹೊರಗೆ ಓಡಾಡುತ್ತಿದ್ದರು. ಸಪ್ತ ತಯಾರಿಯಾಗಿದ್ದರೆ ದೀಪುವನ್ನು ಕರೆದುಕೊಂಡು ಬರುವ ಎಂದು ಹೊರಗೆ ನೋಡಲು ಬಂದರೆ ಎದುರಾಗಿದ್ದು ರುದ್ರ. ತನ್ನವಳ ಮೇಲಿಂದ ಕೆಳಗೆ ದಿಟ್ಟಿಸಿದ್ದ. ಸರಳವಾದ ಸೀರೆ ಉಟ್ಟು, ಜುಮುಕಿ ಒಂದು ಸರ ಹಾಕಿ, ಕೂದಲು ತುರುಬು ಕಟ್ಟಿ, ಸುತ್ತಲೂ ಮಲ್ಲಿಗೆ ಎಳೆ ಸುತ್ತಿ, ಸಿಂಧೂರ ಹಚ್ಚಿಕೊಂಡು, ತಿಳಿನಗು ಜೊತೆ ತುಸು ಆಯಾಸ ತುಂಬಿಕೊಂಡು ನಿಂತಿದ್ದಳು ಸಪ್ತ. ರುದ್ರ ಎಂದಿನಂತೆ ಬಿಳಿ ಪಂಚೆ ಬಿಳಿ ಶರ್ಟು ತೊಟ್ಟು, ತೋಳು ಹಿಂದೆ ಮಡಚಿ ಪಂಚೆ ಎತ್ತಿ ಕಟ್ಟಿ ನಿಂತಿದ್ದ. ಇಬ್ಬರೂ ತಿಳಿನಗು ಬೀರಿಕೊಂಡರು. ಆರ್ಯ ಸಪ್ತ ಸೆರಗಿಡಿದು ಜಗ್ಗಿದಾಗ ಗಂಡನ ಕಣ್ಣು ತುಂಬಿಕೊಂಡಿದ್ದು ಸಾಕೆಂದು, ರೀ ಎಲ್ಲ ತಯಾರಿಯಾಗಿದೆಯಾ? ದೀಪು ಕರೆದುಕೊಂಡು ಬರುವುದಾ ಎನ್ನಲು ಹ್ಞೂ ಎಂದು ಹೊರಗೆ ನಡೆದ. ಪ್ರಿಯಾ, ದೀಪು ತಯಾರು ಮಾಡಿದ್ದು ಆಯ್ತಾ? ಹೆಚ್ಚು ಹೊರೆಬೇಡ, ಅಳ್ತಾಳೆ, ಸ್ವಲ್ಪ ಕಡಿಮೆ ತೂಕ ಇರೋ ಒಡವೆಗಳನ್ನೇ ಹಾಕಬೇಕಿತ್ತು. ಮೇಕಪ್ ಕೂಡ ಹೆಚ್ಚು ಬೇಡ ಎನ್ನುತ್ತಾ ಕೋಣೆಯೊಳಗೆ ಬಂದರೆ ಗೊಂಬೆಯಂತೆ ತಯಾರಾಗಿ ಕೂತಿರುವಳು ದೀಪು. ಇಷ್ಟು ದಿನ ಪುಟ್ಟ ಹುಡುಗಿಯಾಗಿ ಪುಟ್ಟ ಫ್ರಾಕ್ ಹಾಕಿ ಮನೆ ತುಂಬ ಓಡಾಡುತ್ತಿದ್ದ ಹೆಣ್ಣು ಮಗು ಇವಳೇನಾ ಎನ್ನುವಷ್ಟು ಬದಲಾವಣೆ. ಸೀರೆಯುಟ್ಟು ಒಡವೆ ಧರಿಸಿ ಮೊಗ್ಗಿನ ಜಡೆ ಹಾಕಿ ನಾಚಿಕೆ ಭಾರಕ್ಕೆ ರೆಪ್ಪೆ ಬಾಗಿಸಿ ಕುಳಿತಿರುವಳು ದೀಪು. ಅದೇಕೋ ನೋಡಿ ಸಪ್ತಳ ಕಣ್ಣು ಒದ್ದೆಯಾದವು. ದೀಪು ಅಮ್ಮನ ನೋಡಿದ್ದೇ ಎದ್ದು ಅಮ್ಮನೆದೆಗೆ ಒರಗಿ, ಅಮ್ಮ, ಭಯವಾಗ್ತಿದೆ. ಹೀಗೆ ಬಂದು ಎಲ್ಲರ ಮಧ್ಯ ಕೂರಬೇಕಾ? ನನಗೆ ಮುಜುಗರ ಆಗ್ತಿದೆಯಲ್ಲ, ಏನ್ ಮಾಡೋದು ಎಂದವಳು ಸಹಜವಾಗಿ ಹೆದರಿದ್ದಳು. ಅವಳ ತಲೆ ನೇವರಿಸಿ, ಮುಜುಗರ ಯಾಕೋ ಪುಟ್ಟ, ನಾನು ಕೂಡ ಹೀಗೆ ವರ್ಷಗಳ ಹಿಂದೆ ಕುಳಿತಿದ್ದೆ ಗೊತ್ತಾ? ಇಲ್ಲಿ ಬೇರೆಯವರು ಯಾರಿದ್ದಾರೆ? ಎಲ್ಲರೂ ನಾವೇ ಅಲ್ವಾ? ನೀನು ಮುಜುಗರ ಭಯ ಪಡೋದು ಬೇಡ. ಮೊದಲು ಹೇಗಿದ್ದೆಯೋ ಹಾಗೇ ಇರಬಹುದು. ನಾನು, ಅಪ್ಪ, ಅಜ್ಜಿ, ತಾತ, ಚಿಕ್ಕಿ, ಚಿಕ್ಕ, ಆದಿ, ಆರ್ಯ, ಜಗ್ಗಪ್ಪ ಎಲ್ಲರೂ ಇರ್ತೀವಲ್ಲ, ಬಾ ಹೋಗೋಣ ಎಂದವಳು. ದೀಪು ಕೆನ್ನೆ ಮೇಲೆ ಕಪ್ಪು ಚುಕ್ಕಿ ಇಟ್ಟು, ಈಗ ಸರಿ ಹೋಯ್ತು, ಇಲ್ಲ ನಮ್ಮ ಪುಟ್ಟ ದೇವತೆಗೆ ದೃಷ್ಟಿ ಆಗಿಬಿಡ್ತಿತ್ತು ಎಂದು ಕೆನ್ನೆ ಸವರಿ ನೆಟಿಗೆ ತೆಗೆಯಲು ಬಾಗಿಲಲ್ಲಿ ನಿಂತಿದ್ದ ಭಾಗೀರಥಿಯವರು ಸೆರಗಂಚಲ್ಲಿ ಕಣ್ಣೀರು ತೊಡೆದುಕೊಂಡರು. ದೀಪು ಕೂಡ ಕಣ್ಣು ತುಂಬಿಕೊಂಡು ಲವ್ ಯು ಅಮ್ಮ ಎನ್ನಲು ಅವಳ ಹಣೆಗೆ ಮುತ್ತಿಟ್ಟು ಲವ್ ಯು ಟೂ ಮಗಳೇ ಎಂದಳು. ಭಾಗೀರಥಿ ಕೂಗಿದಾಗ ಎಲ್ಲರೂ ಹೊರಗೆ ನಡೆದರು. ಬಾಗಿಲಲ್ಲಿ ಕಳಶದ ತಟ್ಟೆ ಹಿಡಿದು ಬಂದ ಮಗಳ ನೋಡಿ ಕಳೆದು ಹೋದ ರುದ್ರ. ಇಷ್ಟು ದಿನ ತನ್ನೆದೆ ಮೇಲೆ ಜೋಗುಳದ ಹಾಡು ಕೇಳುತ್ತಾ ಮಲಗುತ್ತಿದ್ದ ಗುಬ್ಬಿ ಮರಿ ಈಗ ದೊಡ್ಡವಳಾಗಿದ್ದಾಳೆ ಅನಿಸಿತು. ಅವರು ಕೂಡ ಕಣ್ಣು ತುಂಬಿಕೊಂಡರು. ದೀಪು ಕಣ್ಣಲ್ಲೇ ಅಪ್ಪನ ಹತ್ತಿರ ಬಾ ಎಂದು ಕರೆಯಲು ಅವಳ ಮುಂದೆ ಹೋಗಿ ನಿಂತ. ತಟ್ಟೆಯ ಕಾವ್ಯನ ಕೈಗಿಟ್ಟು ರುದ್ರನ ನಡು ಬಳಸಿ ಎದೆಗಪ್ಪಿಕೊಂಡಳು. ಅಪ್ಪನೇ ಅವಳ ಧೈರ್ಯ ಶಕ್ತಿ, ಅವನೇ ಅವಳ ಬಲ. ಅಪ್ಪ ಅವಳ ತಲೆ ನೇವರಿಸಿದಾಗ ಹಗುರಾದಳು ಮಗಳು. ನಂತರ ಹಸೆಮಣೆಯತ್ತ ಸಾಗಿದಳು. ಅಂದು ಶಾಲೆಯಿಂದ ಬರುತ್ತಲೇ ಸಪ್ಪೆ ಮೊಗ ಹಾಕಿ ಬಂದ ಮಗಳ ನೋಡಿ ಸಪ್ತ ಬೊಗಸೆಯಲ್ಲಿ ಅವಳ ಮೊಗ ತುಂಬಿಕೊಂಡು, ಏನಾಯ್ತು ಮಗಳೇ, ತಲೆನೋವಾ? ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಆಯ್ತಾ? ಫ್ರೆಂಡ್ ಜೊತೆ ಜಗಳ ಮಾಡಿಕೊಂಡೆಯಾ ಎಂದು ಕೇಳಿದರೆ ಏನೂ ಹೇಳದೆ ಅಮ್ಮನ ತಬ್ಬಿ ನಿಂತುಬಿಟ್ಟವಳು. ಎಷ್ಟೋ ಹೊತ್ತಿನ ನಂತರ ತನ್ನಲ್ಲಾಗುತ್ತಿರುವ ಬದಲಾವಣೆ ಹೇಳಿ ಹೊಟ್ಟೆ ಹಿಡಿದು ಬಿಕ್ಕಿದ್ದಳು. ಸಪ್ತ ತಾಯಾಗಿ ಅವಳಿಗೆ ಸಮಾಧಾನ ಮಾಡಿದ್ದಳು. ಭಾಗೀರಥಿ ಮೊಮ್ಮಗಳಿಗೆ ಮೊದಲ ನೀರು ಹಾಕಿದ್ದರು. ಸಂಜೆ ಬಂದ ರುದ್ರನಿಗೆ ಹಜಾರದಲ್ಲಿ ಆಡುವ ಮಗಳು ಕಾಣಲಿಲ್ಲ.
ದೀಪು ಮಗಳೇ ಎನ್ನಲು ಅಪ್ಪ ದೀಪಕ್ಕ ಕೋಣೆಯಲ್ಲಿ ಮಲಗಿದ್ದಾಳೆ ಎಂದಾಗ ಆರೋಗ್ಯ ಸರಿಯಿಲ್ಲವೇನೋ ಎಂದು ಗಾಬರಿಯಿಂದ ಕೋಣೆಗೆ ಹೋದವನಿಗೆ ಕಂಡಿದ್ದು ತಲೆಗೆ ಬಟ್ಟೆ ಕಟ್ಟಿ ಸ್ವೆಟರ್ ಹಾಕಿ ಸಾಕ್ಸ್ ಹಾಕಿ ಹಾಸಿಗೆ ಮೇಲೆ ಕುಳಿತು ಅಜ್ಜಿ ಕೊಟ್ಟ ಹಾಲು ಕುಡಿಯುತ್ತಿದ್ದ ಮಗಳು. ಅವಳ ನೋಡಿಯೇ ಊಹಿಸಿಬಿಟ್ಟ ಏನೆಂದು. ಮಗಳ ನೋಡಲು ಕುಡಿಯುವ ಹಾಲಿನ ಲೋಟ ಪಕ್ಕದಲ್ಲಿ ಇಟ್ಟು ಹಾಸಿಗೆಯಿಂದಿಳಿದು ಅಪ್ಪನ ಅಪ್ಪಿದ್ದಳು. ಅಂದಿನಿಂದ ಮನೆಯವರೆಲ್ಲರ ಕಾಳಜಿ ಹೆಚ್ಚಾಗಿತ್ತು. ಮಗಳಿಗೆ ಕಿವಿಮಾತು ಆರಂಭಿಸಿದ್ದಳು ಸಪ್ತ. ಅವಳಿಗಾವುದೇ ಕಟ್ಟುಪಾಡು ನೀಡಿರಲಿಲ್ಲ. ಉಸಿರುಗಟ್ಟಿಸದೆ ಜೋಪಾನ ಮಾಡುತ್ತಿದ್ದರಷ್ಟೆ. ಬಂಧು ಬಳಗ ದೀಪು ನೋಡಲು ಬಂದು ಹೋಗುತ್ತಿದ್ದರು. ಆರತಿ ಶಾಸ್ತ್ರಕ್ಕೆ ದಿನಗೊತ್ತು ಮಾಡಿದ್ದರು. ಸೋದರ ಮಾವ ಮೊದಲ ಸೀರೆ ತರುವುದು ವಾಡಿಕೆ. ಆದರೆ ಸೋದರ ಮಾವ ಇಲ್ಲವಲ್ಲ ಬಳಗದಲ್ಲೊಬ್ಬರು ಎನ್ನಲು ರುದ್ರ ಮಾವ ಇಲ್ಲದೆ ಹೋದರೆ ಏನಂತೆ, ಅಪ್ಪನಾಗಿ ನಾನೇ ಸೀರೆ ತರುವೆ ಎಂದಾಗ, ಏನ್ ಬಾವ ನೀನು ಮಾವ ಇಲ್ಲ ಅಂದ್ಬಿಟ್ಯಲ್ಲ, ನಾನಿಲ್ವಾ ಮಾವ, ನಾನೇ ತತ್ತೀನಿ ನನ್ ಸೊಸೆಗ ಸೀರವ ಎಂದು ಬಂದಿದ್ದ ಪರಮೇಶಿ ತುಂಬಿದೊಡಲ ಮಡದಿ ಜೊತೆ. ಅದರಂತೆ ದೀಪುಗೆ ಮೊದಲ ಸೀರೆ ಪರಮೇಶಿಯೇ ತಂದಿದ್ದ. ಹೆಂಗಳೆಯರೆಲ್ಲ ಸೇರಿ ದೀಪುಗೆ ಶಾಸ್ತ್ರ ಮಾಡಿ ಆರತಿ ಬೆಳಗಿದ್ದರು. ಹಿರಿಯರ ಆಶೀರ್ವಾದ ಪಡೆಯಲು ಹೇಳಿದಾಗ ಸೋಮಪ್ಪ ಭಾಗೀರಥಿಯವರ ಆಶೀರ್ವಾದ ಪಡೆದ ನಂತರ ರುದ್ರನ ಕಾಲಿಗೆ ಬೀಳುವವಳ ತಡೆದು ವಿಶ್ವನ ಫೋಟೋದ ಮುಂದೆ ನಿಲ್ಲಿಸಿದ್ದ. ಜನ್ಮದಾತನಿಗೆ ಕೈಮುಗಿದವಳು. ರುದ್ರನ ಪಾದ ಮುಟ್ಟಿದವಳ ಕಣ್ಣಿಂದ ಜಾರಿದ ಹನಿ ಅವನ ಪಾದ ಸೋಕಲು ತಟ್ಟನೆ ಭುಜ ಹಿಡಿದು ಮೇಲೆತ್ತಿ ಕಣ್ಣೀರು ಒರೆಸಿ ಎದೆಗೊತ್ತಿಕೊಂಡವ. ನೀನು ನಮ್ಮನ ಯುವರಾಣಿ ಕಂದ, ನಗ್ನಗ್ತಾ ಇರ್ಬೇಕು, ನಿನ್ ಕಣ್ಣಿಂದ ನೀರು ಬರ್ಬಾರ್ದು ಮಗಳೇ ಎಂದ. ಐ ಲವ್ ಯು ಅಪ್ಪ, ಲವ್ ಯು ಲಾಟ್, ನೀನು ಪ್ರಪಂಚದ ಬೆಸ್ಟ್ ಅಪ್ಪ ಎಂದಳು. ನಕ್ಕವ, ನೀನು ಕೂಡ ಪ್ರಪಂಚದ ಬೆಸ್ಟ್ ಮಗಳು ದೀಪು, ಲವ್ ಯು ಕಂದ ಎಂದ. ಸಪ್ತಳನ್ನ ಅಪ್ಪಿ ಲವ್ ಯು ಅಮ್ಮ ಎನ್ನಲು, ಲವ್ ಯು ಟು ಮಗಳೇ ಎಂದು ಹಣೆಗೆ ಬೆಚ್ಚನೆ ಮಮತೆಯ ಮುತ್ತೊಂದು ನೀಡಿದಳು. ಬೋಜಪ್ಪ ದಂಪತಿಗಳು, ಶೈಲಾ ಚಿಕ್ಕಿ ಚಿಕ್ಕ, ಜಗ್ಗ ಪರಮೇಶಿ ದಂಪತಿಗಳು ಎಲ್ಲರ ಆಶೀರ್ವಾದ ಪಡೆದಳು. ಆರ್ಯ ಆದಿ ಬಂದು ದೀಪುವನ್ನ ತಬ್ಬಿಕೊಂಡರು. ಪ್ರಿಯಾ ಸಪ್ತಳ ಕಿವಿಯಲ್ಲೇನೋ ಉಸುರಲು ಸಪ್ತ ಹೌದಾ ಎಂದು ಸನ್ನೆ ಮಾಡಿದಳು. ಪ್ರಿಯಾ ಹೌದೆಂದು ತಲೆ ಆಡಿಸಲು ಸಪ್ತ ಪ್ರಿಯಾಳನ್ನ ಅಪ್ಪಿದ್ದಳು. ಅತ್ತಮ್ಮ ಪ್ರಿಯಾ ತಾಯಾಗ್ತಾ ಇದ್ದಾಳೆ ಎನ್ನಲು ರುದ್ರ ಪ್ರಸಾದ್ನತ್ತ ನೋಡಲು, ಬೆಳಗ್ಗೆ ಗೊತ್ತಾಯ್ತಣ್ಣ, ಶಾಸ್ತ್ರ ಎಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ ಅಂದ್ಲು ಎಂದು ತಲೆ ಕೆರೆದುಕೊಂಡ. ಸಪ್ತ ಸಿಹಿ ಹಂಚಲು ರುದ್ರ, ಎರಡೆರಡು ಸಿಹಿ ಕೊಡು ಸಪ್ತ, ಜಗ್ಗನುವೆ ಹೆಣ್ಣು ನೋಡ್ಕಂಡವ್ನ, ನಾಳಿಕ ಮದ್ವ ಮಾತುಕತೆಗ ಹೋಗ್ಬೇಕು ಎನ್ನಲು ಜಗ್ಗ ನಾಚಿದರೆ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಹುಡುಗಿ ಯಾರು ಬಾವ, ನಮಗೆ ಸಣ್ಣ ಸುಳಿವು ಕೂಡ ಕೊಟ್ಟಿಲ್ಲ ನೋಡಿ ನೀವು, ಕೋಪ ನಟಿಸಿದಳು ಪ್ರಿಯಾ. ಭಾಗೀರಥಿ, ಯಾವ ಊರ್ಲ ರುದ್ರ ಎಂದರು. ನಮ್ಮ ರಾಜಪ್ಪನ್ ಮಗಳು ಕಮ್ಯೋ ಎಂದರು ಸೋಮಪ್ಪ. ರಾಜಪ್ಪನ್ ಮಗಳ, ಅದೇ ಒಂದ್ ಕಾಲು ಎಂದು ರಾಗ ಎಳೆಯಲು ಭಾಗೀರಥಿಯವರು, ಪ್ರಸಾದ್ ಪೋಲಿಯೋ ತಗಲಿ ಒಂದು ಕಾಲು ಸ್ವಾಧೀನ ಇಲ್ಲ ಆ ಹುಡುಗಿನ ಎಂದ ಅನುಮಾನದಲ್ಲಿ. ರುದ್ರ, ಹೌದು ಅದೇ ಹುಡುಗಿ ಗುಣ, ಕಾಲಿಲ್ಲ ಅಂದ್ರೇನು, ನಾನೇ ಕಾಲಾಗಿ ಇರ್ತೀನಿ ಅಂದ. ಅವರಪ್ಪನ ಕೇಳಿ ನೋಡ್ದಿ, ಅವರು ಮೊದ್ಲು ರಾಗ ಎಳೆದ್ರು. ಜಗ್ಗನ ಗಟ್ಟಿ ಮಾತುಗಳ ಕೇಳಿ ಅಪ್ಪ ಮಗಳು ಒಪ್ಪಿಗೆ ಕೊಟ್ರು ಎಂದ. ಭಾಗೀರಥಿ ಜಗ್ಗನ ತಲೆ ನೇವರಿಸಲು ಪ್ರಸಾದ್ ಅಪ್ಪಿಕೊಂಡ. ಸಪ್ತ ಪ್ರಿಯಾ ಇಬ್ಬರು ಜಗ್ಗನ ಬಾಯಿಗೆ ಸಿಹಿ ಹಾಕಿ ಸಂಭ್ರಮಿಸಿದರು. ತಿಂಗಳ ಒಳಗೆ ಜಗ್ಗನ ಮದುವೆ ಅವನ ಇಚ್ಛೆಯಂತೆ ಸರಳವಾಗಿ ದೇವಸ್ಥಾನದಲ್ಲಿ ನಡೆಯಿತು. ಪರಮೇಶಿ ದಂಪತಿಗಳು ಹೆಣ್ಣು ಮಗುವಿನ ತಂದೆ ತಾಯಿ ಪಟ್ಟ ಅಲಂಕರಿಸಿದರು. ಜೊತೆಗೆ ಇನ್ನೊಂದೆಡೆ ಬೈರ ದಂಪತಿಗಳು ಹೆಣ್ಣು ಮಗುವಿನ ತಂದೆ ತಾಯಾಗಿದ್ದರು. ರುದ್ರ ಮುಂಜಾನೆ ಸೂರ್ಯ ಮೂಡುವ ಮೊದಲೇ ಹೊಲದತ್ತ ಹೋಗಿದ್ದು
ಸೂರ್ಯ ನೆತ್ತಿ ಮೇಲೆ ಬಂದರೂ ಮನೆಗೆ ಬಂದಿಲ್ಲ. ಮಕ್ಕಳು ಶಾಲೆಯ ವ್ಯಾನ್ನಲ್ಲಿ ಶಾಲೆಗೆ ಹೋಗಿದ್ದರು. ಸಪ್ತ ತಾನೇ ಸೆರಗು ಸೊಂಟಕ್ಕೆ ಸಿಗಿಸಿ ಊಟ ಹೊತ್ತು ಹೊಲಕ್ಕೆ ಹಾಜರಿ ಕೊಟ್ಟು ಬಿಟ್ಟಿದ್ದಳು. ದೂರದಿಂದ ನೋಡಿ ತನ್ನವಳ ಎಂದು ಅನುಮಾನದ ನೋಟ ಬೀರಿದವ ಹತ್ತಿರಾಗುತ್ತಲೇ ತುಟಿ ಬಿರಿದು ಏರಿ ಮೇಲೆ ಹತ್ತಿ ನಿಂತ. ರೀ, ಸೂರ್ಯ ನೆತ್ತಿ ಮೇಲೆ ಬಂದ್ರೂ ಹೊಟ್ಟೆ ಚುರುಗುಟ್ಟಿಲ್ವಾ ನಿಮಗೆ ಎಂದು ಕೈಗೆ ನೀರು ಕೊಟ್ಟಿದ್ದಳು. ನಸುನಗುತ್ತಾ ಕೈ ತೊಳೆದು ಅವಳ ಸೊಂಟಕ್ಕೆ ಸಿಗಿಸಿದ್ದ ಸೆರಗು ತಟ್ಟನೆ ಇಳಿದು ಕೈ ಒರೆಸಿಕೊಳ್ಳಲು ಬೆಚ್ಚಿಬಿದ್ದವಳು ನಂತರ ನಾಚಿಕೆಯಲ್ಲಿ ಕೆನ್ನೆ ಕೆಂಪು ಮಾಡಿಕೊಂಡಳು. ಒಂದು ತಟ್ಟೆಗೆ ಊಟ ಬಡಿಸಲು ಇನ್ನೊಂದು ತಟ್ಟೆಗೆ ಅವ ಬಡಿಸಿದ್ದ. ಗೊಂದಲದಲ್ಲಿ ಅವನ ಮೊಗ ನೋಡಿದಳು. ನಿನ್ ಮುಖ ನೋಡು, ಹೊಟ್ಟೆಗ್ ತಿಂದಿಲ್ಲ ಅಂತ ಎದ್ದು ಕಾಣ್ತದೆ, ತಿನ್ನು ಎಂದ. ಇಬ್ಬರೂ ಊಟ ಮಾಡಿದ್ದರು. ಕಳೆ ಕೀಳಲು ನಿಂತವನ ಹಿಂದೆಯೇ ತಾನು ಕೂಡ ಸೆರಗು ಸೊಂಟಕ್ಕೆ ಸಿಗಿಸಿ ಕಳೆ ಕೀಳಲು ನಿಂತಳು. ಒಬ್ಬರಿಗೊಬ್ಬರು ಆಗಾಗ ದೃಷ್ಟಿ ಸಂಗಮ ಮಾಡುತ್ತಾ ಕಳೆ ಕಿತ್ತು ಮುಗಿಸಿದ್ದರು. ರೀ, ಈಗ ಮನೆಗೆ ಹೋಗೋದಾ, ಕೆಲಸ ಮುಗಿತಲ್ಲ ಎಂದವಳ ನಡು ಬಳಸಿ ಹತ್ತಿರ ಎಳೆದುಕೊಂಡವ. ಇನ್ನೊಂದೊಸಿ ಕೆಲಸಾದ, ಮುಗಿಸಿ ಹೋಗವಾ ಎಂದು ಮೊಗದತ್ತ ಬಾಗಲು. ರೀ, ಇದು ಹೊಲ, ಯಾರಾದ್ರೂ ಬರ್ತಾರೆ ಎಂದು ಹಿಂದೆ ಸರಿವವಳ ಕೆನ್ನೆಗೆ ತುಟಿಯೊತ್ತಿಯೇ ಬಿಟ್ಟಿದ್ದ. ಅವನಿಂದ ಬಿಡಿಸಿಕೊಂಡು ಓಡಿದವಳ ಹೇಯ್ ಮೊಲ್ದ್ಮರಿ, ಇರು ನಾನು ಬತ್ತೀನಿ, ಬೈಕಲ್ಲಿ ಹೋಗವಾ ಎನ್ನಲು ನಿಂತಳು. ಸೂರ್ಯ ಪಡುವಣದಲ್ಲಿ ಜಾರುತ್ತಿದ್ದ. ಮುಗಿಲು ತಿಳಿಗೆಂಪು ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಜೋಡಿ ಹಕ್ಕಿಗಳು ಬೈಕಲ್ಲಿ ಮನೆಯತ್ತ ಹೊರಟಿದ್ದರು. ರುದ್ರ ಸಪ್ತಮಿಯರ ಪ್ರೇಮದ ಹಾದಿ ಸಾಗುತ್ತಿದೆ. ಜೊತೆಯಾಗಿವೆ ಮೂರು ಜೀವಗಳು. ಕಲ್ಲಿನಂಥ ಎದೆಯೊಳಗೆ ಹೇಗೆ ಸೇರಿದೆ ನನ್ನೊಲವೇ, ಮಂಜಿನಂತೆ ಕರಗಿ ಹೋಗುವೆ ನಿನ್ನ ಬೆಚ್ಚನೆಯ ಪ್ರೇಮದಲ್ಲಿ. ಪುಟ್ಟ ಗುಬ್ಬಿಮರಿ ನಾನು ನಿನ್ನ ಒಲವಿನ ಎದೆಗೂಡಿನಲ್ಲಿ. ಅದೆಷ್ಟು ಜನುಮ ಜೀವ ತಳೆವೆನೋ ಅಷ್ಟೂ ಜನುಮ ನನ್ನೆದೆ ಮೇಲಿನ ಒಡೆತನ ನಿನ್ನದಾಗಲಿ. ನಿನ್ನೆಲ್ಲ ಜನುಮದಲ್ಲೂ ನಿನ್ನ ಪ್ರೇಮದ ಪಾಲು ನನಗೆ ಮೀಸಲಿರಲಿ. ಮುಂದೆ ಆರ್ಯ ಆದಿತ್ಯರ ಜೀವನದ ಹಾದಿ ನೋಡುವ. ಜೊತೆಯಲ್ಲಿ ಇರ್ತೀರ ಅಲ್ವಾ. ಆದ್ರೆ ರುದ್ರಪ್ಪ ಸಪ್ತಮಿಯರ ಮಕ್ಕಳ ಕತೆ ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2. ನಿಮ್ಮ ಆಶೀರ್ವಾದ ಹಾರೈಕೆ ಬೇಕು. ನಿಮ್ಮ ಪ್ರೋತ್ಸಾಹ ಬೇಕು. ಸಿಗತ್ತೆ ಅನ್ನೋ ನಂಬಿಕೆ ನನಗಿದೆ. ಕಲ್ಯಾಣ ಪ್ರೇಮ ಕಲ್ಯಾಣ ರುದ್ರ ಸಪ್ತರ ಒಂದು ಪ್ರೀತಿಯ ಪುಟ್ಟ ಪಯಣ. ಅದಕ್ಕೆ ನಿಮ್ಮಿಂದ ಸಿಕ್ಕ ಪ್ರೋತ್ಸಾಹ ಪ್ರೀತಿ ಅಪಾರ. ಇಂದು ಕಲ್ಯಾಣ ಪ್ರೇಮ ಕಲ್ಯಾಣ ಮುಕ್ತಾಯ. ಮುಕ್ತಾಯ ಅಲ್ಲ, ವಿರಾಮ ಅನ್ನಬಹುದು. ಭಾಗ 2 ಮುಂದುವರೆಸೋಣ. ದೀಪು ಆರ್ಯ ಆದಿ ಜೊತೆ, ಅವರ ಮನದನ್ನೆಯರ ಜೊತೆ. ಇಷ್ಟು ದಿನ ಸಪ್ತ ರುದ್ರರ ಬಗ್ಗೆ ನಾನು ಬರೆದೆ, ನೀವು ಓದಿದ್ರಿ. ಇಂದು ನೀವು ಬರೆಯಿರಿ, ನಾನು ಓದ್ತೀನಿ, ಕಾಯ್ತಾ ಇರ್ತೀನಿ. ರುದ್ರ ಸಪ್ತ ನಿಮಗೆಷ್ಟು ಇಷ್ಟವಾದರು ಎಂದು ತಿಳಿಯಲು. ಮತ್ತೆ ನನ್ನೆಲ್ಲ ಪ್ರೀತಿಯ ಓದುಗರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಶಿಲ್ಪಾ ಎಂ. ಶಿವಪಾರು. ಈ ಕತೆ ಇಷ್ಟವಾಗಿದ್ರೆ, ಮುಂದಿನ ಭಾಗಗಳ ಓದುವ ಕುತೂಹಲವಿದ್ರೆ, ಈ ಕತೆ ಹೇಗನಿಸ್ತು ಅಂತ ವಿಮರ್ಶೆ ಮಾಡಿ. ಮುಂದಿನ ಕತೆಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ.